ಹಲೋ, ನಮಸ್ಕಾರ. ಟ್ರೇಡರ್ ಸೆಟ್ಗೆ ಸ್ವಾಗತ. ನಾನು ನಿಮ್ಮ RV ರಾಜು ಅಂಗಡಿ ವಿಶ್ವನಾಥ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಬನ್ನಿ, ಈ ದಿನ ನಾವು ತಿಳಿಯೋಣ, ಕಲಿಯೋಣ ಮತ್ತು ಗಳಿಸೋಣ. ಲರ್ನ್ ಅಂಡ್ ಪ್ರಾಸ್ಪರ್ ಈ ದಿನದ ಒಂದು ಟಾಪಿಕ್ ಆಗಿರುತ್ತೆ. RMT ಮಾಡೆಲ್, ರ್ಯಾಂಡಮ್ ಕಾಯಿನ್ ಟಾಸ್ ಥಿಯರಿ ಆಫ್ ಆಕ್ಷನ್. ಮಸ್ಟ್ ಪಿಲ್ಲರ್ಸ್ ಆಫ್ ಟ್ರೇಡಿಂಗ್ ಸಕ್ಸಸ್. ಮೂರು ಆಧಾರ ಸ್ತಂಭಗಳು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ RMT ಮಾಡೆಲ್ ಅಂತ ಕರಿತೀವಿ. ಅದರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ಅನಾಲಿಟಿಕ್ಸ್ ಮತ್ತೆ ವ್ಯಾಲಿಡಿಟಿಯನ್ನು ತೆಗೆದುಕೊಂಡು ಹೇಗೆ ಅಪ್ಲೈ ಮಾಡಿದ್ರೆ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗಿ ಹೊರಹೊಮ್ಮಬಹುದು ಅಂತ ಕಲಿಯೋಣ ಫ್ರೆಂಡ್ಸ್. ಸೊ ಪವರ್ ಆಫ್ ಡಿಫೆನ್ಸ್ ಅಂತ ಹೇಳಿದ್ರೆ ಬೆಕ್ಕಿ ನೊವೆಕ್ ಅವ್ರ ಒಂದು ಮಾತು ಹೇಳಿದ್ದಾರೆ: ಅಫೆನ್ಸ್ ವಿನ್ಸ್ ಯು ಗೇಮ್ಸ್ ಬಟ್ ಚಾಂಪಿಯನ್ಶಿಪ್ಸ್ ಆರ್ ಒನ್ ವಿತ್ ಡಿಫೆನ್ಸ್. ಮತ್ತೆ ಹೇಳಿದ್ರೆ ಏನಂತ ಹೇಳಿದ್ರೆ, ಗೇಮ್ಸ್ ಅನ್ನು ಗೆಲ್ಲಿಕ್ಕೆ ಅಟ್ಯಾಕ್ ಮಾಡಿದ್ರೆ ಪರವಾಗಿಲ್ಲ, ಬಟ್ ಡಿಫೆನ್ಸ್ ಸ್ಟ್ರಾಂಗ್ ಆಗಿರಬೇಕು. ಆವಾಗ್ಲೇ ನೀವು ದೊಡ್ಡ ದೊಡ್ಡ ಚಾಂಪಿಯನ್ಶಿಪ್ ಗಳನ್ನು ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಟ್ರೇಡಿಂಗ್ ಅಲ್ಲಿ. ಅಂದ್ರೆ ನಿಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಇರಬೇಕು. ಇಫ್ ಯು ಟೇಕ್ ಕೇರ್ ಆಫ್ ಯುವರ್ ಲಾಸಸ್, ಪ್ರಾಫಿಟ್ಸ್ ವಿಲ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಅಂತ ಹೇಳ್ತಾರೆ. ನಿಮ್ಮ ಲಾಸಸ್ ಅನ್ನು ನೀವು ನೋಡ್ಕೊಂಡ್ರೆ, ಮ್ಯಾನೇಜ್ ಮಾಡಿದ್ರೆ, ಲಾಸಸ್ ಅನ್ನು ಕಡಿಮೆ ಮಾಡೋದನ್ನು ನೋಡಿ ಟ್ರೇಡಿಂಗ್ ಅಲ್ಲಿ. ಟ್ರೇಡಿಂಗ್ ಅಲ್ಲಿ ನೀವು ಲಾಸಸ್ ಅನ್ನು ನೋಡ್ಕೊಂಡ್ರೆ ಪ್ರಾಫಿಟ್ಸ್ ಅದಕ್ಕದೇ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಪವರ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಿ ಅದಕ್ಕೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಫಸ್ಟ್ ಪಿಲ್ಲರ್, ಫಸ್ಟ್ ಆಧಾರ ಸ್ತಂಭ ನಾವು ಹೇಳೋದಾದ್ರೆ RMT ಮಾಡೆಲ್ ಅಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್. ಯಾವಾಗ್ಲೂ ಕೂಡ ಟ್ರೇಡ್ ಅನ್ನು ಎಂಟರ್ ಆಗುವಾಗ ರಿಸ್ಕ್ ರಿವಾರ್ಡ್ ರೇಷಿಯೋ ಇಲ್ಲದೆ ಟ್ರೇಡ್ ಸೆಟಪ್ ನ ಎಸ್ಟಾಬ್ಲಿಷ್ ಮಾಡಬಾರ್ದು. ನಿಮ್ಮ ಪ್ರಿಸರ್ವೇಶನ್ ಆಫ್ ಕ್ಯಾಪಿಟಲ್ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಪ್ಪ, ನನ್ನ ಕ್ಯಾಪಿಟಲ್ ಅನ್ನು ಉಳಿಸ್ಕೋಬೇಕು ನಾನು ಹೇಳಿದ್ರೆ, ಅದನ್ನು ಉಳಿಸ್ಕೊಂಡ್ರೆ ನೆಕ್ಸ್ಟ್ ಅವಕಾಶ ಬಂದಾಗ, ಆಪರ್ಚುನಿಟಿ ಬಂದಾಗ ಕ್ಯಾಪಿಟಲ್ ಇಂದ ನಾನು ಪ್ರಾಫಿಟ್ಸ್ ನ ಮಾಡ್ಕೋಬಹುದು. ಅದಕ್ಕೆ ಪ್ರಿಸರ್ವೇಶನ್ ಆಫ್ ಕ್ಯಾಪಿಟಲ್ ತುಂಬಾ ಮುಖ್ಯ ಆಗಿರುತ್ತೆ. ನಿಮ್ಮ ಹತ್ರ ಒಂದು 100 ರೂಪೀಸ್ ಇದೆ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಫ್ ಯು ಲಾಸ್ ಆಯ್ತು ನಿಮ್ಗೆ 50 ರೂಪೀಸ್ ಅಂತ ಅಂದ್ರೆ, ನಿಮ್ಮ 50% ಕ್ಯಾಪಿಟಲ್ ವೈಪೌಟ್ ಆದಾಗೆ. ಟು ಮೇಕ್ ದಟ್ 50%, ಆ 50% ಮಾಡಕ್ಕೆ ನೀವು 100% ಮಾಡಬೇಕಾಗತ್ತೆ. ಯಾಕಂದ್ರೆ 100 ರೂಪೀಸ್ ಇಂದ ಲಾಸ್ ಆಗಿದ್ದು 50 ರೂಪೀಸ್ ಹೇಳಿದ್ರೆ 50 ರೂಪೀಸ್ ನಿಮ್ಮ ಹತ್ರ ಅಷ್ಟೇ ಇರೋದು. ಈಗ ಅದನ್ನು ಡಬಲ್ ಮಾಡ್ಬೇಕಾಗತ್ತೆ, 100% ಮಾಡ್ಬೇಕಾಗತ್ತೆ. ಸೊ ಬೀಳೋದು ತುಂಬಾ ಈಸಿ, ಕಳಿಯೋದು ತುಂಬಾ ಈಸಿ, ಗಳಿಸೋದು ಕಷ್ಟ. ಡಬಲ್ ಡಬಲ್ ಎಫರ್ಟ್ ಬೇಕಾಗುತ್ತೆ ಅಂತ ಅರ್ಥ ಇದ್ರದ್ದು. ಅದಕ್ಕೆ ಪ್ರಿಸರ್ವೇಶನ್ ಕ್ಯಾಪಿಟಲ್ ಅನ್ನು ಉಳಿಸ್ಕೊಳ್ಳಿ. ಪ್ರಾಪರ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಡೇ ಟ್ರೇಡಿಂಗ್ ಅಲ್ಲಿ ಆದ್ರೂ ಕೂಡ 1:2 ಅವ್ರು 1:3 ರಿಸ್ಕ್ ರಿವಾರ್ಡ್ ರೇಷಿಯೋ ಇರಬೇಕಾಗುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾನೇ ಮುಖ್ಯ ಆಗಿರುತ್ತೆ ಟ್ರೇಡಿಂಗ್ ಅಲ್ಲಿ. ನೋಡಿ, ಒಂದು ಸ್ಟಾಕ್ ಅನ್ನು ನಾವು ಟ್ರೇಡ್ ಮಾಡಕ್ ಶುರು ಮಾಡ್ತೀವಿ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 100 ರೂಪೀಸ್ಗೆ 100 ರೂಪೀಸ್ ಆ ಸ್ಟಾಕ್ಗೆ 10 ಟೈಮ್ಸ್ ಅದನ್ನೇ ಟ್ರೇಡ್ ಮಾಡ್ತೀವಿ ಅಂದ್ರೆ 10 ರೂಪೀಸ್ ನಾವು ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೀವಿ. 100 - 10 ಎಷ್ಟಪ್ಪ? 90ಗೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಟಾರ್ಗೆಟ್ ಎಷ್ಟಪ್ಪ? 120, 120ಕ್ಕೆ ಇರುತ್ತೆ ಟಾರ್ಗೆಟ್. 90 ರೂಪೀಸ್, 90 ರೂಪಾಯಿಗೆ ಸ್ಟಾಪ್ ಲಾಸ್ ಇರುತ್ತೆ. ಇದಕ್ಕೆ ನಮ್ಗೆ ರಿಸ್ಕ್ ಎಷ್ಟಪ್ಪ? ರಿಸ್ಕ್ ಯಾವಾಗ್ಲೂ ಕೂಡ ಗ್ಯಾರಂಟಿಡ್ 10 ರೂಪಾಯಿ ರಿಸ್ಕ್. 10 ರೂಪೀಸ್ ಇಸ್ ಯುವರ್ ರಿಸ್ಕ್. ರಿವಾರ್ಡ್ ಎಷ್ಟಪ್ಪ? ಪೊಟೆನ್ಶಿಯಲ್, ಆಗಬಹುದು ಆಗದೆ ಇರಬಹುದು, ದಟ್ ಇಸ್ 20 ರೂಪೀಸ್. ಸೊ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಆಗಿ ಎಷ್ಟು ಬಂತು? 1:2. 1:2 ರಿಸ್ಕ್ ರಿವಾರ್ಡ್, 1ಕ್ಕೆ 2, 1 ರೂಪಾಯಿ ರಿಸ್ಕಿಗೆ 2 ರೂಪಾಯಿ ಪ್ರಾಫಿಟ್. ಇದನ್ನು ನಾವು 10 ಟೈಮ್ಸ್ ಸೇಮ್ ಟ್ರೇಡ್ ಅನ್ನು ರಿಪೀಟ್ ಮಾಡಿದ್ರೆ, ಲೆಟ್ ಅಸ್ ಅಸ್ಯೂಮ್ ನಾವು 5 ಟ್ರೇಡ್ ಅಲ್ಲಿ ಪ್ರಾಫಿಟ್ ಮಾಡ್ತೀವಿ, 5 ಟ್ರೇಡ್ ಅಲ್ಲಿ ಲಾಸ್ ಮಾಡ್ಕೋತೀವಿ ಅಂತ. 50% ಆಫ್ ದ ಟೈಮ್ ನೀವು ಗೆಲ್ತೀರಾ, 50% ಆಫ್ ದ ಟೈಮ್ ನಿಮ್ಗೆ ಲಾಸ್ ಆಗುತ್ತೆ. ಅಂದ್ರೆ ಟ್ರೇಡ್ 1 ನಿಮ್ಗೆ 20 ರೂಪಾಯಿ ಪ್ರಾಫಿಟ್ ಆಯ್ತು, ಟ್ರೇಡ್ 2 ಅಲ್ಲಿ ಕೂಡ 20 ರೂಪಾಯಿ ಪ್ರಾಫಿಟ್ ಆಯ್ತು, ಟ್ರೇಡ್ 3 ಅಲ್ಲಿ ಕೂಡ ಲೈಕ್ ಲಾಸ್ ಆಯ್ತು 10 ರೂಪೀಸ್. ಲಾಸ್ ಆಗುವಾಗ 10 ರೂಪೀಸ್, ಪ್ರಾಫಿಟ್ ಆಗುವಾಗ. ಸೊ ನೀವು 10 ಟ್ರೇಡ್ಸ್ ನ ಕಂಪ್ಲೀಟ್ ಮಾಡಿದ ಮೇಲೆ ಏನಾಗತ್ತಪ್ಪ, ನಂಗೆ 20 × 5 100 ರೂಪೀಸ್, ನಿಮ್ಗೆ 100 ರೂಪಾಯಿ ಪ್ರಾಫಿಟ್ ಅಲ್ಲಿ ಇರ್ತೀರಾ. 20, ಯಾಕಂದ್ರೆ ಪ್ರಾಫಿಟ್ ಆಗುವಾಗ 20 ರೂಪೀಸ್ ಮಾಡಿರ್ತೀರಾ 5 ಟೈಮ್ಸ್. ಲಾಸ್ ಆಗುವಾಗ ಏನಾಗುತ್ತೆ? 10 × 5 50 ರೂಪೀಸ್ ಲಾಸ್ ಅಲ್ಲಿ ಇರ್ತೀರಾ. 50% ಆಕ್ಯುರಸಿ ಇದ್ರೂ ಕೂಡ ಸಾಕು ಟ್ರೇಡಿಂಗ್ ಅಲ್ಲಿ. 100 - 50 ಎಷ್ಟಾಯ್ತಪ್ಪ? ನಂಗೆ 50 ರೂಪೀಸ್. ಸೊ ಸರ್, ನಿಮ್ಮ ಆಕ್ಯುರಸಿ ಎಷ್ಟು? ನಾನು ಎಷ್ಟು ಆಕ್ಯುರಸಿಯಲ್ಲಿ ನಾನು ಕಲ್ತ್ರೆ ಟ್ರೇಡ್ ಮಾಡಬಹುದು? ಆಕ್ಯುರಸಿ ಮುಖ್ಯ ಅಲ್ಲ, ರಿಸ್ಕ್ ರಿವಾರ್ಡ್ ರೇಷಿಯೋ, RRR ಅಂತ ಹೇಳ್ತೀವಿ, ಅದು ಮುಖ್ಯ.
₹50 ಗ್ರಾಸ್ ಪ್ರಾಫಿಟ್ ಅಲ್ಲೇ ಇರ್ತಿರಲ್ವಾ, ಸೇಮ್ ಟ್ರೇಡ್ ಅಂತ ತಗೊಂಡ್ರೆ. ಇದೇ ಸಿಮಿಲರ್, ನನಗೆ 40% ಆಫ್ ದ ಟೈಮ್ ಅಷ್ಟೇ ನಾನು ಗೆಲ್ತೀನಿ. ಇಲ್ಲಪ್ಪ, ನಾನು 40% ಸ್ಟೂಡೆಂಟೇ, 100% ಸ್ಟೂಡೆಂಟ್ ಅಲ್ಲ, ನನ್ನ ಸ್ಕೋರ್ ಟಾಪರ್ ಅಲ್ಲ ಕ್ಲಾಸ್ಗೆ, 40% ಸ್ಟೂಡೆಂಟು, 60% ಅಲ್ಲ, 15 ಅಲ್ಲ, ಜಸ್ಟ್ ಪಾಸು ಸ್ಟೂಡೆಂಟ್ ನಾನು ಅಂತ ಅನ್ಕೊಂಡ್ರೆ ಏನಪ್ಪ, ವಿ ವಿನ್ 4 × 20, ₹80 ಪ್ರಾಫಿಟ್ ಆಗುತ್ತೆ. 4 ಟೈಮ್ಸ್ ಗೆದ್ದಾಗ ₹20 ಪ್ರಾಫಿಟ್ ಮಾಡಿರ್ತೀರಾ ಅಂದಾಗ, ಲಾಸ್ ಸರಿ ಆದಾಗ 6 × 10, ₹60. ಸೊ ಸ್ಟಿಲ್ ₹20 ಪ್ರಾಫಿಟ್ ಅಲ್ಲಿ ಇರ್ತೀರಾ. 40% ನಿಮ್ಗೆ ಅಕ್ಯುರಸಿ ಇದ್ರೆ ಸಾಕು. ರಿಸ್ಕ್ ರಿವಾರ್ಡ್ ರೇಷಿಯೋ 1:2 ಇರುವಾಗ, 1:3 ಇರುವಾಗ ನೋಡೋಣ ನೋಡಿ, 40% ಅಕ್ಯುರಸಿಗೆ ₹60 ಪ್ರಾಫಿಟ್ ಬಂದ್ಬಿಡ್ತೀರಾ. 30, ಯಾಕಂದ್ರೆ 1:3 ಹೇಳಿದ್ರೆ ನಿಮ್ಗೆ ಪ್ರಾಫಿಟ್ ಆಗುವಾಗ ₹100 ಬೈ ಮಾಡಿದ್ದು ₹30, 130ಗೆ ಸೆಲ್ ಮಾಡ್ತೀರಾ, ₹30 ಪ್ರಾಫಿಟ್ ಆಗುತ್ತೆ. 30 × 4 120 ಆಗುತ್ತೆ. ಅದೇ ಲಾಸ್ ಆಗುವಾಗ ₹90ಗೆ ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೀರಾ, 6 ಸರಿ ಲಾಸ್ ಆಗುತ್ತೆ. 6 × 10 60 ಲಾಸ್. ಸೊ ನೆಟ್ ಪ್ರಾಫಿಟ್ ಎಷ್ಟಪ್ಪ ನಿಮ್ಗೆ? ₹60. 120 - 60 is 60. ಸೊ ಈ ತರದ ಒಂದು ಟ್ರೇಡ್ ಸೆಟಪ್ಸ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರೆ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಟ್ರೇಡಿಂಗ್. ರಿಸ್ಕ್ ರಿವಾರ್ಡ್ ರೇಷಿಯೋ ಯಾವಾಗ್ಲೂ ಮುಖ್ಯ ಆಗಿರುತ್ತೆ ಟ್ರೇಡಿಂಗ್ ಅಲ್ಲಿ. ಇಲ್ಲಿ ಇದನ್ನೇ ಎಕ್ಸ್ಪ್ಲೇನ್ ಮಾಡಿರೋದು ನೋಡಿ. ಇದನ್ನು ನಿಫ್ಟಿಗೆ ಎಕ್ಸಾಂಪಲ್ ತಗೊಂಡ್ರೆ ಕೂಡ, ನಿಫ್ಟಿ 50 ಪಾಯಿಂಟ್ಸ್ ನಿಮ್ಗೆ ಗೇನ್ ಆಯ್ತಪ್ಪ, ನಾನು ನಿಫ್ಟಿ ಪಾಯಿಂಟ್ಸ್ ಲೆಕ್ಕದಲ್ಲಿ 100 ಪಾಯಿಂಟ್ಸ್, ನೀವು 10 ಪಾಯಿಂಟ್ಸ್ ಲಾಸ್ ಮಾಡ್ತೀರಾ, 20 ಪಾಯಿಂಟ್ಸ್ ಪ್ರಾಫಿಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಅವಾಗ 5 ಟೈಮ್ಸ್ ಅಲ್ಲಿ 50 ಪಾಯಿಂಟ್ಸ್ ಪ್ರಾಫಿಟ್ ಆದಾಗ 50 × 65 ₹3,250 10 ಟ್ರೇಡ್ ಅಲ್ಲಿ ಪ್ರಾಫಿಟ್ ಆಗುತ್ತೆ. ಲಾಟ್ಸ್ ಅನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಆಗ 5 ಟ್ರೇಡ್ಸ್ ಪ್ರಾಫಿಟ್ ಆದ್ರೆ ಎಷ್ಟಾಯ್ತು ಹೇಳಿದ್ರೆ 6,500. ಯಾಕಪ್ಪ 6,500 ಹೇಳಿದ್ರೆ 20 × 5 is 100 ಪಾಯಿಂಟ್ಸ್, 100 ಪಾಯಿಂಟ್ಸ್ × 65 ಲಾಟ್ ಸೈಜ್. ಹೇಗಪ್ಪ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು 6,500 ಏನಪ್ಪ ಸರ್ ತೋರಿಸ್ತಾ ಇದ್ದಾರೆ ಹೇಳಿದ್ರೆ, 20 × 5 × 65 ಆಗ 6,500 ಬರುತ್ತೆ. ಲಾಸ್ ಆಗುವಾಗ ಏನಪ್ಪ, 10 × 5 × 65 ಎಷ್ಟಪ್ಪ ಹೇಳಿದ್ರೆ 3,250 ಲಾಸ್ ಆಗುತ್ತೆ. ಈ ತರ ನಾವು ಕ್ಯಾಲ್ಕುಲೇಷನ್ ಮಾಡಿರೋದಾಗಿರುತ್ತೆ. ನಿಮ್ಗೆ ಟೋಟಲ್ ಪ್ರಾಫಿಟ್ 50% ಆಕ್ಯುರಸಿ ಇದ್ರೆ ಕೂಡ ನಿಫ್ಟಿಯಲ್ಲಿ ಹೇಗೆ ಹೇಳಿ ಒಂದು ತೋರಿಸಲಾಯ್ತಷ್ಟೇ. ಮಲ್ಟಿಪಲ್ ಯಾವ ಎಕ್ಸಾಂಪಲ್ ತಗೊಂಡ್ರು ಇದೇ ಟೈಪ್ ಅಲ್ಲಿ ಮಾಡ್ಕೋಬೇಕು. ಸೊ ಇದು ಆಗಿತ್ತು ನಮ್ಮ ಫಸ್ಟ್ ಆಧಾರ ಸ್ತಂಭ, ರಿಸ್ಕ್ ರಿವಾರ್ಡ್ ರೇಷಿಯೋ, RRR, ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮಾತಾಡಲಾಗಿತ್ತು. ಹೇಗೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಚೆನ್ನಾಗಿದ್ದಷ್ಟು ನೀವು ಸೇಫ್ ಆಗಿ ಈ ಪ್ರಾಫಿಟಬಲ್ ಟ್ರೇಡರ್ ಆಗಿ ಹೊರಗೊಂಬ್ಲಿಕ್ಕೆ ಒನ್ ಆಫ್ ದ ಪಿಲ್ಲರ್ಸ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಏನಪ್ಪಾ, ಮನಿ ಮ್ಯಾನೇಜ್ಮೆಂಟ್. ನೀವು ನಿಮ್ಮ ಓನ್ ಮನಿ ಮ್ಯಾನೇಜರ್ ಆಗ್ಬೇಕು ಅಂದ್ರೆ ತುಂಬಾ ಮುಖ್ಯವಾಗಿರೋದು ಮನಿ ಮ್ಯಾನೇಜ್ಮೆಂಟ್ ಅನ್ನು ಸರಿಯಾಗಿ ಕಲಿಬೇಕು. ನೀವು ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಸರಿಯಾಗಿದ್ರೆ ನಿಮ್ಗೆ ಯಾವ ಅನಾಲಿಸ್ಟು ಬೇಡ. ರಿಸ್ಕ್ ಮತ್ತೆ ಮನಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಅನಾಲಿಸ್ಟು ಬೇಡ, ಯಾರ ಕಾಲ್ಸು ಬೇಡ. ನಿಮ್ಮ ಟ್ರೇಡ್ ನ ನೀವೇ ತಗೊಂಡ್ಬಿಟ್ಟು ವಿತೌಟ್ ಎನಿ ಅನಾಲಿಸಿಸ್, ನೀವು ಅನಾಲಿಸಿಸ್ ಮಾಡೋದು ಬೇಡ. ಆ ತರದ ಮೆಥಡ್ ಹೇಳ್ತೀನಿ ನೋಡಿ. ಇದ್ರದ್ದು ಮ್ಯಾಜಿಕ್ ಹೇಗಿರುತ್ತೆ ಅಂತ ಹೇಳ್ತೀನಿ. ನಮ್ಮ ಜಾರ್ಜ್ ಸೋರಸ್ ಅವರು ಒಂದು ಮಾತು ಹೇಳಿದ್ದಾರೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ. ಇಟ್ ಇಸ್ ನಾಟ್ ವೆದರ್ ಯು ಆರ್ ರೈಟ್ ಆರ್ ರಾಂಗ್ ದಟ್ ಇಸ್ ಇಂಪಾರ್ಟೆಂಟ್. ನೀವು ಸರಿನೋ ತಪ್ಪೋ ಅದು ಇಂಪಾರ್ಟೆಂಟ್ ಅಲ್ಲ. ಇಟ್ ಈಸ್ ಹೌ ಮಚ್ ಮನಿ ಯು ಮೇಕ್ ವೆನ್ ಯು ಆರ್ ರೈಟ್. ನೀವು ಟ್ರೇಡ್ ತಗೊಂಡಾಗ ಎಷ್ಟು ಪ್ರಾಫಿಟ್ ಮಾಡ್ತೀರಾ ನೀವು ಸರಿಯಾಗಿದ್ದಾಗ, ಅಂಡ್ ಹೌ ಮಚ್ ಯು ಲೂಸ್ ವೆನ್ ಯು ಆರ್ ರಾಂಗ್ ವಿಲ್ ಡಿಟರ್ಮಿನ್ ಯುವರ್ ಸಕ್ಸಸ್ ಆರ್ ಫೇಲ್ಯೂರ್ ಇನ್ ಟ್ರೇಡಿಂಗ್. ನೀವು ಪ್ರಾಫಿಟ್ ಮಾಡುವಾಗ ಎಷ್ಟು ಪ್ರಾಫಿಟ್ ಮಾಡ್ಕೋತೀರಾ, ಲಾಸ್ ಮಾಡುವಾಗ ಎಷ್ಟು ಲಾಸ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ನಿಮ್ಮ ಟ್ರೇಡಿಂಗ್ ಸಕ್ಸಸ್ ಫೇಲ್ಯೂರ್ ಡಿಪೆಂಡ್ ಆಗಿರುತ್ತೆ ಅಂತ ಜಾರ್ಜ್ ಸೋರಸ್, ಒನ್ ಆಫ್ ದ ರಿನೌಂಡ್ ಇನ್ವೆಸ್ಟರ್, ಹೇಳ್ತಾರೆ. ಸೊ ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಸಿಂಪಲ್ ಆಗಿರೋ ರೂಲ್ ಇದೆ, 2% ಸ್ಟಾಪ್ ಲಾಸ್ ರೂಲ್ ಅಂತ.
ನೋಡಿ ಇದರದ ಮ್ಯಾಜಿಕ್ ಏನಂದ್ರೆ, ನೀವು 50 ಟ್ರೇಡ್ಸ್ ಕಂಟಿನ್ಯೂಸ್ಲಿ ಲಾಸ್ ಮಾಡ್ಕೊಂಡ್ರೆ ನಿಮ್ಮ ಕ್ಯಾಪಿಟಲ್ ಝೀರೋ ಆಗುತ್ತೆ. ಆಯ್ತು, ನಿಮ್ಗೆ 100 ರೂಪೀಸ್ ಕೊಟ್ಟಿದ್ದೀನಿ ಅನ್ಕೊಳ್ಳೋಣ. 2% ನೀವು ಸ್ಟಾಪ್ ಲಾಸ್ ಹಾಕೊಂಡ್ರೆ 100 ರೂಪೀಸ್ಗೆ ಕಂಟಿನ್ಯೂಸ್ ಆಗಿ ಏನಪ್ಪಾ ಆಗುತ್ತೆ ನಿಮ್ಗೆ? 2% ಸ್ಟಾಪ್ ಲಾಸ್ ಹಾಕೊಂಡ್ರೆ 2 ರೂಪೀಸ್, 100 ರೂಪೀಸ್ ಇಂದ 2 ರೂಪೀಸ್ ಮೈನಸ್ ಮಾಡಿದ್ರೆ ನಿಮ್ಗೆ 98 ಬರುತ್ತೆ. 98 ಇಂದ 2 ಮೈನಸ್ ಮಾಡಿದ್ರೆ 96 ಬರುತ್ತೆ. ಹಾಗೆ 50 ಟ್ರೇಡ್ಸ್ ನ ಕಂಟಿನ್ಯೂಸ್ ಆಗಿ ಲಾಸ್ ಮಾಡ್ತಾ ಹೋದ್ರೆ ಝೀರೋ ಆಗುತ್ತೆ ಕ್ಯಾಪಿಟಲ್. ಇಲ್ಲ, ತಪ್ಪದು. ಯಾಕಪ್ಪ ಅಂತ ಹೇಳಿದ್ರೆ, ಸ್ಟಿಲ್ ನೀವು 50 ಟ್ರೇಡ್ಸ್ ಲಾಸ್ ಆದ್ರೂ ಕೂಡ 35% ನಿಮ್ಮ ಹತ್ರ ದುಡ್ಡು ಉಳಿಯುತ್ತೆ. ಇದೇ ಮನಿ ಮ್ಯಾನೇಜ್ಮೆಂಟ್, ಇದು ಮ್ಯಾಜಿಕ್. ಹೇಗಪ್ಪ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಲೆಟ್ಸ್ ಸಿ. ನಮ್ಮ ಹತ್ರ 100 ರೂಪೀಸ್ ಕ್ಯಾಪಿಟಲ್ ಇದೆ. ಟ್ರೇಡ್ 1 ಅಲ್ಲಿ ಲಾಸ್ ಆಗುತ್ತೆ ನಿಮ್ಗೆ. 100 ರೂಪೀಸ್ ಇದು 2%, 98 ಆಗಿರುತ್ತೆ. 98 ಇದು 2%. ಟ್ರೇಡ್ 2 ಅಲ್ಲಿ ನೀವು ರಿಸ್ಕ್ ತಗೋಬೇಕು. ದಟ್ ಇಸ್ 96.04. ನೆಕ್ಸ್ಟ್ ಟ್ರೇಡ್ 3 ಅಲ್ಲಿ 2 ಲಾಸ್ ಆದ್ಮೇಲೆ ಟ್ರೇಡ್ 3 ಅಲ್ಲಿ 96.04 ಅಲ್ಲಿ ನೀವು 2% ತೆಗೆದಾಗ ನಿಮ್ಗೆ ಏನಪ್ಪಾ ಆಗುತ್ತೆ ಅಂದ್ರೆ 93.9. ಹೀಗೆ 2% ಇಟರೇಷನ್ ಮ್ಯಾನೇಜ್ಮೆಂಟ್ ಆಗ್ತಾ ಹೋಗುತ್ತೆ. ಲೈಫ್ ಸೈಕಲ್ 35% ನಿಮ್ಮ ಹತ್ರ ಇರುತ್ತೆ. ಸೊ ಇದಕ್ಕೆ ರ್ಯಾಂಡಮ್ ಕಾಯಿನ್ ಟಾಸ್ ಥಿಯರಿ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ನಿಮ್ಗೆ ಮನಿ ಮ್ಯಾನೇಜ್ಮೆಂಟ್, ಒಂದು ಕಾಯಿನ್ ಕೊಡ್ತೀನಿ, ಟಾಸ್ ಮಾಡಿ. ಹೆಡ್ ಬೀಳುತ್ತೋ ಟೇಲ್ ಬೀಳುತ್ತೋ, ಹೆಡ್ ಬಿದ್ರೆ ಕಾಲ್ ಆಪ್ಷನ್ ಬೈ ಮಾಡಿ, ಟೇಲ್ ಬಿದ್ರೆ ಪುಟ್ ಆಪ್ಷನ್ ಬೈ ಮಾಡಿ. ಬಟ್ ನಿಮ್ಮ ರಿಸ್ಕ್ ಮತ್ತೆ ಮನಿ ಮ್ಯಾನೇಜ್ಮೆಂಟ್ ಸರಿಯಾಗಿರ್ಬೇಕು. ಕಾಯಿನ್ ಟಾಸ್ ಮಾಡಿ ಕೂಡ 50 ಟ್ರೇಡ್ಸ್ ಲಾಸ್ ಆಗುತ್ತೆ ಅಂದ್ರೆ ನೀವು ಅಷ್ಟು ಅನ್ಲಕ್ಕಿಯಸ್ಟ್ ಪರ್ಸನ್, ಕೋಟಿಗೆ ಒಬ್ರು ಅಂತ ಹೇಳ್ಬೋದು. ಸೊ ಅಲ್ಲಿ ಅವರಿಗೆ ಬಿಸ್ನೆಸ್ ಅಲ್ಲ, ಯಾವ್ದಾದ್ರು ಜಾಬ್ ಅಲ್ಲಿ ವರ್ಕ್ ಮಾಡಿ ಅಂತ. ಯಾಕಂದ್ರೆ ಕಾಯಿನ್ ಟಾಸ್ ಮಾಡಿದ್ರೆ ಹೆಡ್ ಬೀಳೋ ಚಾನ್ಸ್ 50% ಇರುತ್ತೆ, 50% ಹೇಳಿದ್ರೆ. ಟೇಲ್ ಬೀಳೋ ಚಾನ್ಸ್ ಕೂಡ 50% ಇರುತ್ತೆ, 50%. ಸೊ ಹೆಡ್ ಆರ್ ಟೇಲ್, ಒಂದು ಕಾಯಿನ್, ₹1 ಕಾಯಿನ್ ಅನ್ನು ಟಾಸ್ ಮಾಡಿದ್ರೆ 50-50 ಚಾನ್ಸ್ ಇರುತ್ತಲ್ವಾ, ಹೆಡ್ ಬೀಳ್ಲಿಕ್ಕೆ ಕೂಡ ಟೇಲ್ ಬೀಳ್ಲಿಕ್ಕೆ ಕೂಡ. ಅದಕ್ಕೆ ನಿಮ್ಗೆ ಯಾವ ಅನಾಲಿಸಿಸ್ ಬೇಡ, ರ್ಯಾಂಡಮ್ ಆಗಿ ಕಾಯಿನ್ ಟಾಸ್ ಮಾಡಿ ಡಿಸೈಡ್ ಮಾಡಿ. ಬಟ್ ಪ್ರಾಪರ್ ಆಗಿ ರಿಸ್ಕ್ ಮತ್ತೆ ಮನಿ ಮ್ಯಾನೇಜ್ ಮಾಡಿ. ಇದು ಒಂದು ಸೀಕ್ರೆಟ್ ಸ್ಟ್ರಾಟಜಿ. ನಿಮ್ಮ RRR, ರಿಸ್ಕ್ ರಿವಾರ್ಡ್ ರೇಷಿಯೋ, ಪ್ಲಸ್ 2% ಸ್ಟಾಪ್ ಲಾಸ್ ರೂಲ್, 3% ಸ್ಟಾಪ್ ಲಾಸ್ ರೂಲ್, 1% ಸ್ಟಾಪ್ ಲಾಸ್ ರೂಲ್. ನಿಮ್ಗೆ ಯಾವುದು ಕನ್ವಿನಿಯಂಟ್ ಅನ್ಸುತ್ತೋ ಅದ್ರ ಪ್ರಕಾರ ನೀವು ಪ್ರತಿ ಟ್ರೇಡ್ ಅಲ್ಲಿ ರಿಸ್ಕ್ ತಗೊಳ್ಳಿ. ಪ್ಲೇಸ್ ದ ಲಾಜಿಕಲ್ ಸ್ಟಾಪ್ ಲಾಸಸ್, ನಾಟ್ ಕನ್ವಿನಿಯಂಟ್ ಒನ್. ಟ್ರೇಡ್ ವಿತ್ ದ ಟ್ರೆಂಡ್, ನೆವರ್ ಫೈಟ್ ಅಗೇನ್ಸ್ಟ್ ಇಟ್. ಹೇಗಪ್ಪ 1 ಲಕ್ಷ ಕ್ಯಾಪಿಟಲ್ ಇದೆ, 2% ಸ್ಟಾಪ್ ಲಾಸ್ ರೂಲ್ ನಾನು ಹಾಕೊಳ್ಳೋದು ಅಂತಂದ್ರೆ, ಟ್ರೇಡ್ 1 ಅಲ್ಲಿ ಲಾಸ್ ಆದ್ರೆ 2000 ಲಾಸ್ ಆಗಿರುತ್ತೆ. 98,000. 98,000 2% ಹೇಳಿದ್ರೆ 96,040 ಆಗಿರುತ್ತೆ. ಇದರ ಪ್ರಕಾರ, ಈ ರಿಸ್ಕ್ ಪ್ರಕಾರ ₹1,960 ಒಳಗಡೆ ನಂಗೆ ಎಷ್ಟು ಲಾಟ್ ಬರುತ್ತೆ? ನನ್ನ ಎಂಟ್ರಿ ಪ್ರೈಸ್ಗೂ ಎರರ್ ಪ್ರೈಸ್ಗೂ, EE ಅಂತ ಹೇಳ್ತೀವಿ, ಎಂಟ್ರಿ ಎಕ್ಸಿಟ್ ಎರರ್. ಎಂಟ್ರಿ ಪಾಯಿಂಟ್ ಹೇಳಿದ್ರೆ ನನ್ನ ಬೈಯಿಂಗ್ ಪ್ರೈಸ್ಗೂ ಸ್ಟಾಪ್ ಲಾಸ್ ಪ್ರೈಸ್ ಏನಿರುತ್ತಲ್ಲ ಅದರ ಡಿಫ್ರೆನ್ಸ್ ಹಾಕೊಂಡಾಗ ಈ ಅಮೌಂಟ್ ಒಳಗೆ ಎಷ್ಟು ಲಾಟ್ ಬರುತ್ತೆ ಅಷ್ಟೇ ತಗೋಬೇಕು. ಥರ್ಡ್ ಟ್ರೇಡ್ ಅಲ್ಲಿ ಏನ್ ಮಾಡಬಹುದು? ಇದು ಪ್ರೋಸೆಸ್ ಕಂಟಿನ್ಯೂ ಆದ್ರೆ 35,000 ನಮ್ಮ ಹತ್ರ ಉಳಿಯುತ್ತೆ. ಅದಕ್ಕೆ ಮನಿ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ಪ್ರಾಪರ್ ಆಗಿ ನಾನು ಏನ್ ಗೊತ್ತಾ, ಬೈಯಿಂಗ್ ಆಪ್ಷನ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಟ್ರೇಡರ್ಸ್ ಏನ್ ಮಾಡ್ತಾರಪ್ಪ, ಏನಾಗುತ್ತಪ್ಪ, ಅವರಿಗೆ ಪ್ರಾಪರ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಇರಲ್ಲ, ರಿಸ್ಕ್ ರಿವಾರ್ಡ್ ರೇಷಿಯೋ ಸರಿಯಾಗಿರಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮನಿ ಮ್ಯಾನೇಜ್ಮೆಂಟ್ ನಮ್ಮ ಎರಡನೇ ಆಧಾರ ಸ್ತಂಭ. ಸಕ್ಸಸ್ಫುಲ್ ಟ್ರೇಡರ್ ಆಗಿ ಹೊರಹೊಮ್ಮಲಿಕ್ಕೆ, ಇವನ್ ಕ್ಯಾಶ್ ಅಲ್ಲಿ ಮಾಡಿ, ಯಾವುದೇ ಟ್ರೇಡಿಂಗ್ ಮಾಡಿ, ಪ್ರಾಪರ್ ಆಗಿ ನೀವು ರಿಸ್ಕ್ ತಗೊಂಡು ಮನಿ ತಗೊಂಡು ಮ್ಯಾನೇಜ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಈಸಿಯಾಗಿ ಬರ್ತೀರಾ. ಇನ್ನು ಮೂರನೇ ಆಧಾರ ಸ್ತಂಭ ಏನಪ್ಪಾ? ಟ್ರೇಡಿಂಗ್ ಲೈಫ್ ಸೈಕಲ್, ಟ್ರೇಡ್ ಮ್ಯಾನೇಜ್ಮೆಂಟ್. ಈಗ ಟ್ರೇಡ್ ತಗೊಂಡ್ಮೇಲೆ ಅರ್ಜುನನ ಬಿಲ್ಲಿಂದ ಬಾಣ ಬಿಟ್ಟ ಮೇಲೆ ಹೇಗೋ ಹಾಗೆ ಟ್ರೇಡು ಕೂಡ ತಗೊಂಡಾಗೆ. ಒಂದ್ ಸಾರಿ ಎಳೆದ್ಬಿಟ್ಟು ಬಿಟ್ರೆ ಯು ಕಾಂಟ್ ಪುಲ್ ಇಟ್ ಬ್ಯಾಕ್. ಅದನ್ನ ವಾಪಸ್ ಎಳ್ಕೊಳ್ಳಿಕ್ ಆಗಲ್ಲ ಬಾಣವನ್ನ. ಬಿಲ್ಲು ಬಾಣದಲ್ಲಿ ನಾವು ಕಲಿಯೋ ವಿದ್ಯೆಯಲ್ಲಿ ಗುರಿ ಇಟ್ಬಿಟ್ಬಿಟ್ರೆ ಆ ಗುರಿ ಹಿಟ್ ಆಗ್ಬೇಕಿಲ್ಲ ಮಿಸ್ ಆಗ್ಬೇಕು. ಹಿಟ್ ಆದ್ರೆ ಟಾರ್ಗೆಟ್ ಆಗುತ್ತೆ, ಎಕ್ಸಿಟ್ ಪಾಯಿಂಟ್, ಸ್ಟಾಪ್ ಲಾಸ್, ಎಂಟ್ರಿ ಎಕ್ಸಿಟ್ ಎರರ್. ಎರರ್ ಇಸ್ ಯುವರ್ ಸ್ಟಾಪ್ ಲಾಸ್. ಮಿಸ್ ಆದ್ರೆ ಸ್ಟಾಪ್ ಲಾಸ್ ಆಗುತ್ತೆ. ಹಾಗೆ ಅರ್ಜುನನ್ ಬಾಣ ಇದ್ದಾಗೆ, ರೈಡ್ ಯುವರ್ ಪ್ರಾಫಿಟ್ಸ್, ಕಟ್ ಶಾರ್ಟ್ ಯುವರ್ ಲಾಸಸ್. ಟ್ರೇಡಿಂಗ್ ಲೈಫ್ ಸೈಕಲ್ ಅಲ್ಲಿ ತಗೊಂಡ ಮೇಲೆ ನಿಮ್ಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ಕರೆಕ್ಟ್ ಆಗಿ ನೋಡ್ಬಿಟ್ಟು ತಗೊಂಡಿರ್ತೀರಾ. RRR. ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟಿರುತ್ತೋ ಅಷ್ಟು ತಗೊಂಡ್ಮೇಲೆ ಕಂಫರ್ಟಬಲ್ ಆಗಿ ಇರುತ್ತೆ ಮೈಂಡು. ಯಾಕಂದ್ರೆ ಒಂದ್ಸರಿ 1 ಲಾಟ್ ಹಾಕೊಂಡ್ಬಿಡೋದು, ಒಂದ್ಸರಿ 20 ಲಾಟ್ ಹಾಕೊಂಡ್ಬಿಡೋದು, ಒಂದ್ಸರಿ 10 ಲಾಟ್ ಹಾಕೊಳ್ಳೋದು, ಒಂದ್ಸರಿ 5 ಲಾಟ್ ಹಾಕೊಳ್ಳೋದು ಟ್ರೇಡಿಂಗ್ ಅಲ್ಲಿ ಮಾಡ್ತೀವಿ ನಾವು ಟ್ರೇಡರ್ಸ್ ಆಗಿ. ಆವಾಗ ಏನಾಗುತ್ತಪ್ಪ,
ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಟಾಸಿಗಾಗತ್ತೆ. 2 ಲಾಟು 5 ಲಾಟು 10 ಲಾಟ್ ಹಾಕೊಂಡಾಗ ಪ್ರಾಫಿಟ್ ಮಾಡ್ತೀನಿ, 20 ಲಾಟ್ ಹಾಕೊಂಡಾಗ ಲಾಸ್ ಮಾಡ್ತೀನಿ ಅಂದ್ರೆ ಹೇಗ್ ಸರಿ ಆಗುತ್ತೆ? ಮತ್ತೆ ಕಂಫರ್ಟಬಲಿ ಮೈಂಡ್, ಈಗ ನಾನು ಇಷ್ಟು ಲಾಸ್ ಆದ್ರೂ ನಂಗೆ ಚಿಂತೆ ಇಲ್ಲ, ನೆಕ್ಸ್ಟ್ ಟ್ರೇಡ್ ಮತ್ತೆ ನಾನು ನೋಡ್ಬಿಟ್ಟು ಮಾಡ್ತೀನಿ ಅಂತ ಮೈಂಡಲ್ಲಿ ಕುತ್ಕೊಂಡಾಗ ಆ ಟ್ರೇಡಿಂಗ್ ಲೈಫ್ ಸೈಕಲ್, ಈಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೇಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಮಾಡ್ತಾರೋ ಅದೇ ತರ ಟ್ರೇಡಿಂಗ್ ಲೈಫ್ ಸೈಕಲ್. ಆ ಬ್ಯಾಲೆನ್ಸ್ಡ್ ಮೈಂಡ್ ಇರುತ್ತೆ ನೀವು ತಗೊಂಡಾಗ, ಸರಿಯಾದ ಕ್ವಾಂಟಿಟಿ ತಗೊಂಡು ಆರಾಮಾಗಿ ಕುತ್ಕೋಬಹುದು. ಇಷ್ಟೇ ಅಲ್ಲಪ್ಪ ನನಗೆ, ನಿಮ್ ಮೊದಲೇ ಫಿಕ್ಸ್ ಆಗ್ಬಿಟ್ಟಿರ್ತೀರಾ ಮೈಂಡಲ್ಲಿ, ನಾನು ಇಷ್ಟ ಆದ್ರೆ ಲಾಸ್ ತಡ್ಕೋಬಹುದು ಅಂತ. ಆಗ ಕಂಫರ್ಟಬಲ್ ಆಗಿ ಸ್ಟಾಪ್ ಲಾಸ್ ಹಾಕೊಳ್ಳಿ, ಟ್ರೇಡ್ ತಗೊಳ್ಳಿ, ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಟ್ರೇಡ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಆ ಲೈಫ್ ಸೈಕಲ್ ತಗೊಂಡ ಮೇಲೆ ವೆಯ್ಟ್ ಮಾಡಬೇಕು. 5 ಪಾಯಿಂಟ್ ಬಂದ ತಕ್ಷಣ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು, ಲಾಸ್ 20 ಪಾಯಿಂಟ್ ಇಟ್ಕೊಂಡಿರೋದು. ಕಂಫರ್ಟಬಲ್ ಪೊಸಿಷನ್ ತಗೊಂಡಿದ್ದೀರಾ, ಟಾರ್ಗೆಟ್ ಹತ್ರ ಬಂದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ ಮ್ಯಾಚ್ ಆದಾಗ ಇಂಪ್ರೂವ್ ಮಾಡ್ತಾ ಹೋಗಿ ಟ್ರೇಡಿಂಗ್ ಅಲ್ಲಿ. ಸೊ ಟ್ರೇಡ್ ಮ್ಯಾನೇಜ್ಮೆಂಟ್ ಲಿಪ್ ಅಂಡ್ ಸಿಪ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ, ಹೇಳೋದು ಈಸಿ. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ರೈಡ್ ಯುವರ್ ಪ್ರಾಫಿಟ್ಸ್, ಕಟ್ ಶಾರ್ಟ್ ಯುವರ್ ಲಾಸಸ್. ಆಲ್ವೇಸ್ ನಿಮ್ಮ ಪ್ರಾಫಿಟ್ ಅನ್ನು ರೈಡ್ ಮಾಡಿ. ಟ್ರೇಲಿಂಗ್ ಸ್ಟಾಪ್ ಲಾಸ್ ಏನಕ್ಕೆ TSL ಅಂತ ಹೇಳೋದು ಎಲ್ರು ಕೂಡ, ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಂತ ಹೇಳೋದು ರೈಡಿಂಗ್ ದ ಪ್ರಾಫಿಟ್ಸ್. ಲಾಸ್ ಅನ್ನು ಕಟ್ ಮಾಡಿಬಿಡಿ. ನೆವರ್ ಟ್ರೇಡ್ ಆರ್ ಇನ್ವೆಸ್ಟ್ ಆನ್ ದ ಮನಿ ವಿಚ್ ಯು ಕಾಂಟ್ ಅಫೋರ್ಡ್ ಟು ಲೂಸ್. ಸಾಲ ಮಾಡ್ಬಿಟ್ಟು ಲೋನ್ ತಗೊಂಡ್ಬಿಟ್ಟು ನಾನು ಏನೋ ಮನೆ ಇಲ್ಲ ಗೋಲ್ಡ್ ಅನ್ನು ಪ್ಲೆಡ್ಜ್ ಮಾಡ್ಬಿಟ್ಟು ಅಡ ಇಟ್ಬಿಟ್ಟು ಟ್ರೇಡ್ನ ಮಾಡಬಾರದು. ಕಂಫರ್ಟಬಲ್ ಆಗಿ ನಿಮ್ಮ ಹತ್ರ ಇರೋ ದುಡ್ಡಲ್ಲಿ ಮಾಡಿ. ಪ್ರಾಫಿಟ್ ಲಾಸ್ ಬಿಸ್ನೆಸ್ ಅಲ್ಲಿ ಇರುತ್ತೆ. ಪ್ರಾಪರ್ ಆಗಿ ಬಿಸ್ನೆಸ್ ಮಾಡಿದ್ರೆ ಟ್ರೇಡಿಂಗ್ ಅನ್ನು ಬಿಸ್ನೆಸ್ ಆಗಿ ತಿಳ್ಕೊಳ್ಳಿ. ಇದು ಗ್ಯಾಂಬ್ಲಿಂಗ್ ಅಲ್ಲ. ಅದೇ ಮಿಸ್ಟೇಕ್ ಮಾಡೋದು ನಮ್ಮ ಜನರು. ಓವರ್ ಲಿವರೇಜ್ ತಗೊಳ್ಳೋದು, ಒಂದೇ ದಿನ ರಾತ್ರೋರಾತ್ರಿ ನಾನು ಶ್ರೀಮಂತರಾಗ್ಬೇಕು ಹೇಳೋದು. ಸೊ ವ್ಯಾರೆನ್ ಬಫೆಟ್ ಅವರು ಒಂದು ಮಾತು ಹೇಳಿದ್ದಾರೆ, ಸ್ಟಾಕ್ ಮಾರ್ಕೆಟ್ ಈಸ್ ಎ ಮೆಕ್ಯಾನಿಸಮ್ ವೇರ್ ದ ಮನಿ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಎ ಇಂಪೇಷಂಟ್ ಇನ್ವೆಸ್ಟರ್ ಟು ಎ ಪೇಷಂಟ್ ಇನ್ವೆಸ್ಟರ್. ಟ್ರೇಡರ್ ಕೂಡ ಅದೇ ಅಪ್ಲೈ ಆಗೋದು. ಯಾರಿಗೆ ಪೇಷನ್ಸ್ ಇಲ್ಲಲ್ಲ ಅವರು ಪೇಷನ್ಸ್ ಇರೋರಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. 4ನೇ ಪಿಲ್ಲರ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಹಿಡನ್ ಅಶೋಕ ಸ್ತಂಭದ 4ನೇ ಸಿಂಹದ ಮುಖ ಅಂತ ಹೇಳ್ಬೋದು. 4th ಪಿಲ್ಲರ್ ಹಿಡನ್. ಇದು 3 ಪಿಲ್ಲರ್ಸ್ ಆಫ್ ಟ್ರೇಡಿಂಗ್ ಸಕ್ಸಸ್ ಈಗ ಡಿಸ್ಕಸ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಪೇನ್ ಮಾಡೆಲ್ ಅಂತ ಹೇಳ್ತೀವಿ ಇದಕ್ಕೆ. ಏನಪ್ಪಾ ಹೇಳಿದ್ರೆ, ಒಂದು ತಿಂಗಳಲ್ಲಿ ನಮ್ಗೆ 22 ಟ್ರೇಡಿಂಗ್ ಸೆಷನ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಶನಿವಾರ ಭಾನುವಾರ ತೆಗೆದ್ಬಿಟ್ಟು 20 ಟ್ರೇಡಿಂಗ್ ಸೆಷನ್ಗೆ ರೌಂಡ್ ಆಫ್ ಮಾಡೋಣ. 1 ಲಕ್ಷ ಕ್ಯಾಪಿಟಲ್ ಇಟ್ಕೊಂಡ್ಬಿಟ್ಟು ನಾನು ಟ್ರೇಡ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಪರ್ ಡೇ ನಾನು 3,000 ರಿಸ್ಕ್ ಮಾಡ್ತೀನಿ. 3,000 ಮೇಲೆ ರಿಸ್ಕ್ ಆದ್ರೆ ಆ ದಿನ ಕ್ಲೋಸ್ ಮಾಡ್ಬಿಡ್ತೀನಿ. 3% ಆಫ್ ಮೈ ಕ್ಯಾಪಿಟಲ್ ಇನ್ 20 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ನಾನು 40% ಆಫ್ ದ ಟೈಮ್ ಹೇಳಿದ್ರೆ 8 ದಿನ ನನಗೆ ಪ್ರಾಫಿಟ್ ಆಗುತ್ತೆ, 12 ದಿನ ನಂಗೆ ಲಾಸ್ ಆಗುತ್ತೆ. 60% ನಂಗೆ ಲಾಸ್ ಆಗುತ್ತೆ ಅನ್ಕೊಳ್ಳೋಣ. 60% ದಿನಗಳು 8 ಇಂಟು 3,000 24,000 ಪ್ರಾಫಿಟ್ ಆಗುತ್ತೆ. 1:1 ರಿಸ್ಕ್ ರಿವಾರ್ಡ್ ರೇಷಿಯೋ ಇಟ್ಕೊಂಡಾಗ ಲಾಸ್ 12 ದಿನ ಆದ್ರೂ ಕೂಡ 36,000. ಮ್ಯಾಕ್ಸಿಮಮ್ ಲಾಸ್ ಎಷ್ಟಪ್ಪ? 12,000 ನಂಗೆ ಇರೋ ಕ್ಯಾಪಿಟಲ್ ಅಲ್ಲಿ. 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ಬಂದ್ಬಿಟ್ರೆ ಆಲ್ರೆಡಿ ನಾನು ಲಾಸ್ ಮಾಡೋವಾಗ ಅವತ್ತಿನ ದಿನ 6,000 ಲಾಸ್ ಮಾಡ್ಕೋತೆ, 3,000 ಲಾಸ್ ಮಾಡ್ಕೋತೀನಿ. ಪ್ರಾಫಿಟ್ ಮಾಡೋ ದಿನ 6,000 ಮಾಡ್ತೀನಿ ಅಂದ್ರೆ ಆಗ್ಲೇ 12,000 ಪ್ರಾಫಿಟ್ ಬಂದ್ಬಿಡ್ತೀವಿ. 1:3 ರಿಸ್ಕ್ ರಿವಾರ್ಡ್ ರೇಷಿಯೋ ಇಟ್ಕೊಂಡ್ಬಿಟ್ರೆ 3,000 ರಿಸ್ಕಿಗೆ 9,000 ಪ್ರಾಫಿಟ್ ಮಾಡ್ಕೋತೀನಪ್ಪ ಅಂದ್ರೆ ಲಾಸಿನ ದಿನಗಳಲ್ಲಿ ನಾನು 36,000 ಲಾಸ್ ಆಗಿರುತ್ತೆ. 12 ದಿನ ಲಾಸ್ ಆದ್ರೂ ಕೂಡ 40% ಆಫ್ ದಿನಗಳು ನೀವು ಪ್ರಾಫಿಟ್ ಮಾಡಿದ್ರು ಕೂಡ 1:3 ರಿಸ್ಕ್ ರಿವಾರ್ಡ್ ರೇಷಿಯೋ ಹಿಡ್ಕೊಂಡ್ರೆ ನೋಡಿ ಹೇಗಿರುತ್ತೆ. 9,000 ನೀವು ಪ್ರಾಫಿಟ್ ಮಾಡ್ತಾ ಇರ್ತೀರಾ, ಆ ದಿನ ಲಾಸ್ ಆದ್ರೆ 3,000 ಲಾಸ್ ಮಾಡ್ತಾ ಇರ್ತೀರಾ. 8 ದಿನ ಪ್ರಾಫಿಟ್ ಆದ್ರೆ 72,000 ಪ್ರಾಫಿಟ್, 12 ದಿನ ಲಾಸ್ ಆದ್ರೆ 36,000 ಲಾಸು. ನೆಟ್ ಪ್ರಾಫಿಟ್ ಎಷ್ಟಪ್ಪ? ನಂಗೆ ಗ್ರಾಸ್ ನನ್ನ ಕಮಿಷನ್ ಟ್ಯಾಕ್ಸ್ ಸ್ವಲ್ಪ ಹೋಗ್ಬೋದು, 36,000 ಪ್ರಾಫಿಟ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಪೇನ್ ಎಷ್ಟು ನಾನು ತಡ್ಕೋಬಹುದು ಅನ್ನೋದು, ದಿನಕ್ಕೆ, ತಿಂಗಳಿಗೆ, ವಾರಕ್ಕೆ ಹೇಗೆ ಗೋಲ್ ಸೆಟ್ ಮಾಡ್ಕೋಬೇಕು, ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಮ್ಯಾಕ್ಸಿಮಮ್ ಪೇನ್ ಮಾಡೆಲ್ ಹಾಕೋಬೇಕು ಮನುಷ್ಯ. ಇದು ತುಂಬಾ ಇಂಪಾರ್ಟೆಂಟ್ ಪಿಲ್ಲರ್ ಆಗಿರುತ್ತೆ ಟ್ರೇಡಿಂಗ್ ಸಕ್ಸಸ್. ಇನ್ನು ನಿಮ್ಮ ಟ್ರೇಡರ್ಸ್ ಆಗಿ ನಾವು ಗೋಲ್ಸ್ ಅನ್ನು ಸೆಟ್ ಮಾಡಬೇಕು. ಗೋಲ್ಸ್ ಏನಪ್ಪಾ? 1 ಲಕ್ಷ ಇದ್ರೆ ನಾನು ಎಷ್ಟು ಮಾಡ್ಬೋದಪ್ಪ? 4-5 ಸಾವಿರ ಟಾರ್ಗೆಟ್ ಇಡ್ಕೋತೀನಿ. ಅದಕ್ಕೆ ಎಷ್ಟು ರಿಸ್ಕ್ ತಗೋಬೇಕಪ್ಪ? ವಾರಕ್ಕೆ, ದಿನಕ್ಕಲ್ಲ. ದಿನ ಮಾಡ್ಲಿಕ್ಕೆ ಇದು ಕಿರಾಣಿ ಬಿಸ್ನೆಸ್ ಅಲ್ಲ. ಪ್ಲಾನ್ಡ್ ಅಲ್ಲಿ ಇದರಲ್ಲಿ ಪ್ರಾಫಿಟ್ ಲಾಸ್ ಎರಡೂ ಕೂಡ ಇರುತ್ತೆ. ನಾಳೆ ದಿನ ಲಾಸು ಆಗ್ಬೋದು, ನಾಡಿದ್ದು ನಂಗೆ ಪ್ರಾಫಿಟ್ ಆಗ್ಬೋದು. ಆನ್ ಎನ್ ಆವರೇಜ್ ವಾರಕ್ಕೆ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ತಿಂಗಳಿಗೆ ಮಾಡ್ಕೊಳ್ಳಿ ಫಸ್ಟು.
10, 15, 20 ಸಾವಿರ ಮಾಡ್ತೀನಿ, ಇಲ್ಲ 2 ಲಕ್ಷ ಹಿಡ್ಕೊಂಬಿಟ್ಟು 20 ಸಾವಿರ ನಾನು ಪ್ರಾಫಿಟ್ ಮಾಡ್ಬೋದು ಅಂತ 10% ಅಂತ ನಾನು ಹಿಡ್ಕೋತೀನಿ ಮೈಂಡಲ್ಲಿ. ರಿಸ್ಕ್ ತಗೊಂಡ್ ಮಾಡ್ತಾ ಇದೀವಿ, ಅಷ್ಟು ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟು ಮಾಡೋಣ ಅಂದ್ರೆ 5-5 ಸಾವಿರ ವಾರಕ್ಕೆ ಸೆಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಯುವರ್ ಗೋಲ್ಸ್. ಸೆಟ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸ್ ಅನ್ನು ಸೆಟ್ ಮಾಡ್ಕೊಳ್ಳಿ, ಗೋಲ್ಸ್ ಅನ್ನು ಸ್ಪ್ಲಿಟ್ ಮಾಡಿ, ತಿಂಗಳಿಗೆ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ರಿಯಲಿಸ್ಟಿಕ್ ಆಗಿರ್ಬೇಕು ಆ ಗೋಲ್ಸ್. ಸುಮ್ನೆ ನಾನು ಒಂದು 50 ಸಾವಿರ ಇಟ್ಕೊಂಡ್ಬಿಟ್ಟು ತಿಂಗಳಿಗೆ 1 ಲಕ್ಷ ಮಾಡ್ತೀನಿ ಹೇಳಿದ್ರೆ 200% ಯಾವಾಗಾದ್ರೂ ಲಕ್ಕಿಂದ ಆಗ್ಬೋದು, ಪ್ರತಿ ತಿಂಗಳು ಆಗಲ್ಲ. ಸೊ ನಿಮ್ಮ ಗೋಲ್ಸ್ ಅನ್ನು ಸ್ಪ್ಲಿಟ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ರಿ. ಕ್ಯಾಪಿಟಲ್ ಅಡಿಕ್ವೆಸಿ, ಪ್ರಾಪರ್ ಆಗಿ ಕ್ಯಾಪಿಟಲ್ ಇಟ್ಕೊಂಡ್ಬಿಟ್ಟು ಟ್ರೇಡ್ ನ ಮಾಡಿ. ಸೊ ಇದಾಗಿತ್ತು ನಮ್ಮ RMT ಮಾಡೆಲ್, ಎ ಕಾಯಿನ್ ಟಾಸ್ ಥಿಯರಿ ಬಗ್ಗೆ ಒಂದು ಸ್ಮಾಲ್ ಇನ್ಸೈಟ್ಫುಲ್ ಟ್ರೇಡಿಂಗ್ ಇನ್ಸೈಟ್ಸ್, ಸಕ್ಸಸ್ಫುಲ್ ಟ್ರೇಡರ್ ಆಗ್ಲಿಕ್ಕೆ. ಥ್ಯಾಂಕ್ ಯು. ನಾನು ನಿಮ್ಮ RV ರಾಜು ಅಂಗಡಿ ವಿಶ್ವನಾಥ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಫ್ರಮ್ ಟ್ರೇಡರ್ಸ್ ಹಟ್. ನಿಮ್ಗೆ ಯಾವುದೇ ರೀತಿಯಾದ ಎಂಕ್ವೈರೀಸ್ ಇದ್ರೆ support@tradershut.com, ಇಲ್ಲಾದ್ರೆ 7892999456 ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಡೆಫಿನೆಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ತಿಳಿಯೋಣ, ಕಲಿಯೋಣ ಮತ್ತು ಗಳಿಸೋಣ ವಿತ್ ಟ್ರೇಡರ್ಸ್ ಹಟ್. ಲರ್ನ್, ಅರ್ನ್ ಅಂಡ್ ಪ್ರಾಸ್ಪರ್. ಥ್ಯಾಂಕ್ ಯು.